ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಕರ್ನಾಟಕದ ಗೊಂಬೆ ಅಂತಲೇ ಒಂದು ಕಾಲದಲ್ಲಿ ಫೇಮಸ್ ಆಗಿದ್ದಂತಹ ನಿವೇದಿತಾ ಗೌಡ ಅವರು ಈಗ ಗೋಸುಂಬೆ ಹಾಡ್ದಂಗೆ ಹಾಡ್ತಿದ್ದಾರೆ. ಅವ್ರ ಲೈಫು ಅವ್ರ ಇಷ್ಟ, ಅವ್ರು ಹೇಗೆ ಬೇಕಾದರೂ ಇರಲಿ, ಅವ್ರು ಹೇಗೆ ಬೇಕಾದರೂ ನಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ, ಹಾಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸಹ ಬೇಡ. ಬಟ್ ನಮ್ಮ ಚಂದನ್ ಶೆಟ್ಟಿ ಅವ್ರನ್ನ ಮದುವೆ ಆದಂತಹ ನಿವೇದಿತಾ ಗೌಡ ಅವರು ಕೆಲವೇ ವರ್ಷಗಳಿಗೆ ಅವ್ರಿಗೆ ಡಿವೋರ್ಸನ್ನು ಕೊಡ್ತಾರೆ. ಇಬ್ಬರೂ ಸಹ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಡಿವೋರ್ಸನ್ನು ಅನೌನ್ಸ್ ಮಾಡ್ತಾರೆ. ಡಿವೋರ್ಸ್ ಆದಮೇಲೂ ಸಹ ಒಂದಿಷ್ಟು ಪ್ರೆಸ್ ಮೀಟ್ಗಳಿಗೆ ಬಂದು ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದಂತಹ ಕ್ಲಾಶಸ್ಗಳು ಆಗದೇ ನಾವು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ಡಿವೋರ್ಸನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ್ಯಂಡ್ ಇವರು ಡಿವೋರ್ಸ್ ಅನೌನ್ಸ್ ಮಾಡಿದ ನಂತರ ನಮ್ಮ ಮಜಾ ಟಾಕೀಸ್ನ ಹೀರೋ ಆದಂತಹ ಸುಜನ್ ಲೋಕೇಶ್ ಅವರ ಹೆಸರು ಕೇಳಿ ಬರುತ್ತೆ ನಿವೇದಿತಾ ಗೌಡ ಅವ್ರ ಜೊತೆ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತಲೇ ಚಂದನ್ ಹಾಗೂ ನಿವೇದಿತಾ ಗೌಡ ಅವರು ಒಂದು ಪ್ರೆಸ್ ಮೀಟನ್ನು ಅನೌನ್ಸ್ ಮಾಡ್ತಾರೆ. ಪ್ರೆಸ್ ಮೀಟ್ಗೂ ಬಂದು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ. ಕ್ಲಾರಿಟಿ ಕೊಟ್ಟ ನಂತರ ಚಂದನ್ ಅವರು ಹೇಳ್ತಾರೆ, ನಮ್ಮಿಬ್ಬರ ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೆಳೆದೇ ಇಲ್ಲ. ಸೊ ಅದಕ್ಕೋಸ್ಕರ ನಾವಿಬ್ಬರು ಡಿವೋರ್ಸ್ ತೊಗೋತಿದ್ದೀವಿ, ಇಬ್ಬರಿಗೂ ಜೊತೆಲಿ ಇರೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಥಿಂಕಿಂಗೇ ಬೇರೆ, ನಿವೇದಿತಾ ಗೌಡ ಅವ್ರ ಥಿಂಕಿಂಗೇ ಬೇರೆ, ನನ್ನ ಲೈಫ್ ಸ್ಟೈಲೇ ಬೇರೆ, ಹಾಗೆ ಅವ್ರ ಲೈಫ್ ಸ್ಟೈಲೇ ಬೇರೆ. ಸೊ ಅದಕ್ಕೋಸ್ಕರ ನಾವು ಡಿವೋರ್ಸ್ ತೊಗೋತಿದ್ದೀವಿ ಅಂತ ಹೇಳಿ ಒಂದು ವಿಚಾರನ ಕ್ಲಾರಿಫೈ ಮಾಡ್ತಾರೆ. ಬಟ್ ಸಾಕಷ್ಟು ಜನಕ್ಕೆ ಡೌಟ್ ಇದ್ದಿದ್ದೇನಪ್ಪ ಅಂತಂದರೆ, ಇವರಿಬ್ಬರಿಗೂ ನಿಜವಾಗ್ಲೂ ಏನಕ್ಕೆ ಡಿವೋರ್ಸ್ ಆಗಿಲ್ಲ ಅಂತ ಅನ್ನೋದು. ಯಾಕಂದರೆ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಬಿಗ್ ಬಾಸ್ ಮನೇಲಿ ಇದ್ದಾಗಲೂ ಅಷ್ಟೇ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಅವರು ಮನೆಯಲ್ಲಿ ನಡ್ಕೊತಿದ್ದಂತಹ ರೀತಿನ ಎಲ್ಲವನ್ನೂ ಸಹ ನಿವೇದಿತಾ ಗೌಡ ಅವರು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು ಪೋಸ್ಟ್ ಮಾಡ್ತಿದ್ರು. ಸೊ ಇಬ್ಬರು ಸಹ ಕ್ಯೂಟಾಗಿ ಆಡಿಕೊಂಡು ಇಬ್ಬರು ಸಹ ಸಂಸಾರನ ಚೆನ್ನಾಗಿ ನಡೆಸ್ಕೊಂಡಿದ್ರು. ಬಟ್ ಸಡನ್ನಾಗಿ ಡಿವೋರ್ಸ್ ಏನಕ್ಕಾಯಿತು ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಕ್ಲಾರಿಟಿ ಇರಲಿಲ್ಲ. ಬಟ್ ಈಗ ಇನ್ಸ್ಟಾಗ್ರಾಮಲ್ಲಿ ನಿವೇದಿತಾ ಗೌಡ ಅವರು ಒಂದು ಪೋಸ್ಟನ್ನು ಹಾಕ್ಕೊಂಡು ಅವರಿಗೆ ಇರುವಂತಹ ಎಕ್ಸ್ಪೆಕ್ಟೇಷನ್, ಅಂದರೆ ಅವರ ದಾಂಪತ್ಯ ಜೀವನಕ್ಕೆ ಅವ್ರಿಗೆ ಏನೇನು ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ರೀಚ್ ಮಾಡೋದಕ್ಕೆ ಚಂದನ್ ಶೆಟ್ಟಿ ಅವರು ಫೇಲ್ ಆದ್ರ. ಅದಕ್ಕೋಸ್ಕರ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ಅವರು ಡಿವೋರ್ಸನ್ನು ಕೊಟ್ರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್ ಫ್ರೆಂಡ್ಸ್, ನಿವೇದಿತಾ ಗೌಡ ಅವರು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದ್ದು ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿಯನ್ನು ಕೊಟ್ಟ ಮೇಲೆ. ಬಿಗ್ ಬಾಸ್ ಶೋಗೆ ಬಂದ ನಂತರ ಈ ಹುಡುಗಿ ಲಕ್ ಚೇಂಜ್ ಆಗೋಯ್ತು ಅಂತಲೇ ಹೇಳ್ಬೋದು. ಇನ್ನೂ ಸ್ಟಡೀಸ್ ಕಂಪ್ಲೀಟ್ ಆಗೇ ಇರಲಿಲ್ಲ. ಆ ಟೈಮಲ್ಲಿ ಇವರು ಬಿಗ್ ಬಾಸ್ಗೆ ಬಂದಿರ್ತಾರೆ. ಬಟ್ ಬಿಗ್ ಬಾಸ್ಗೆ ಬಂದ ನಂತರ ಇವರು ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಕೊಂಡ್ರೋ ಇಲ್ಲೋ ಅದ್ರ ಬಗ್ಗೆನೂ ಸಹ ಗೊತ್ತಿಲ್ಲ. ಬಿಗ್ ಬಾಸ್ ಮುಗಿದ ನಂತರ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಸಹ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ. ಆ್ಯಂಡ್ ಬಿಗ್ ಬಾಸಲ್ಲಿ ಇವರು ಇರಬೇಕಾದ್ರೆ ಇವರು ತುಂಬ ಕನೆಕ್ಟ್ ಆಗಿದ್ದಿದ್ದು ಅಂದರೆ ಚಂದನ್ ಶೆಟ್ಟಿ ಅವ್ರ ಜೊತೆ. ಬಟ್ ಯಾವುದೇ ರೀತಿಯಾದಂತಹ ಬಾಯ್ ಫ್ರೆಂಡ್ ಅನ್ನುವಂತಹ ಕನೆಕ್ಷನ್ ಆಗಲಿ ಅಥವಾ ಲವರ್ ಅನ್ನುವಂಥ ಕನೆಕ್ಷನ್ ಆಗಲಿ ಅವ್ರು ಇನ್ನೂ ಬಿಲ್ಡ್ ಮಾಡ್ಕೊಂಡಿರಲಿಲ್ಲ. ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಬ್ಬರೂ ಸಹ ಒಂದು ದಸರಾ ಈವೆಂಟಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಅಲ್ಲಿ ದಸರಾ ಈವೆಂಟಲ್ಲಿ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವ್ರಿಗೆ ಪ್ರಪೋಸನ್ನು ಮಾಡ್ತಾರೆ. ಆ ಪ್ರಪೋಸಲ್ಗೆ ನಿವೇದಿತಾ ಗೌಡ ಅವರು ಸಹ ಒಪ್ಕೊಳ್ತಾರೆ. ಒಪ್ಕೊಂಡಿದ್ದಾದ ನಂತರ ಇಬ್ಬರು ಸಹ ತುಂಬ ಗ್ರ್ಯಾಂಡಾಗಿ ಎಂಗೇಜ್ಮೆಂಟನ್ನು ಮಾಡ್ಕೋತಾರೆ. ಎಂಗೇಜ್ಮೆಂಟ್ ಮಾಡ್ಕೊಂಡು ಕೆಲವೇ ವರ್ಷದಲ್ಲಿ ಇವರು ಮದುವೆ ಸಹ ಆಗ್ತಾರೆ ತುಂಬ ಗ್ರ್ಯಾಂಡಾಗಿ. ಮದುವೆ ಆದಮೇಲೂ ಸಹ ರಾಜಾರಾಣಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಆ ಶೋನಲ್ಲಿ ಸಹ ನಿವೇದಿತಾ ಗೌಡ ಅವರು ತುಂಬ ಸತಿ ಹೇಳ್ಕೊಂಡಿದ್ದಾರೆ, ಚಂದನ್ ಶೆಟ್ಟಿ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟಿದ್ದಾರೆ, ನನಗೆ ಹೇಗಿರಬೇಕು ಅಂತ ಅನಿಸುತ್ತೋ ಆಗಿರೋದಕ್ಕೆ ಚಂದನ್ ಅವರು ಬಿಡ್ತಾರೆ. ಸೊ ಇಂಥ ಗಂಡನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ, ಲೈಕ್ ಹಿ ಟ್ರೀಟ್ಸ್ ಮಿ ಲೈಕ್ ಎ ಫ್ರೆಂಡ್ ಅಂತ ಎಲ್ಲ ನಿವೇದಿತಾ ಗೌಡ ಸ್ವತಃ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ರು. ಆ್ಯಂಡ್ ರಿಯಾಲಿಟಿ ಶೋ ಮುಗಿದ ಮೇಲೂ ಸಹ ಇಬ್ಬರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದರು. ಇಬ್ಬರೂ ಸಹ ರೀಲ್ಸ್ಗಳನ್ನು ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಕೊಂಡು ಇಬ್ಬರೂ ಸಹ ಖುಷಿಯಾಗಿ ತಮ್ಮ ಲೈಫನ್ನು, ಅಂದರೆ ತಮ್ಮ ದಾಂಪತ್ಯ ಜೀವನವನ್ನು ಎಂಜಾಯ್ ಮಾಡಿಕೊಂಡು ಕಳೀತಿದ್ರು. ಬಟ್ ಇವರಿಬ್ಬರ ಒಂದು ದಾಂಪತ್ಯ ಜೀವನ ಸಾಕಷ್ಟು ದಿವಸ ಉಳಿಲಿಲ್ಲ. ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಇಬ್ಬರೂ ಸಹ ಡಿವೋರ್ಸನ್ನು ಅನೌನ್ಸ್ ಮಾಡ್ತಾರೆ. ನಮ್ಮಿಬ್ಬರ ಮಧ್ಯೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೆಳೀತಿಲ್ಲ. ಇಬ್ಬರ ಮಧ್ಯೆನೂ ಸಹ ಸಾಕಷ್ಟು ವ್ಯತ್ಯಾಸ ಇದೆ. ಲೈಕ್ ಅವರು ಬದುಕುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು, ನಾನು ನಡೆಸುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಇಬ್ಬರಲ್ಲೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ನನ್ನ ಒಂದು ಥಿಂಕಿಂಗ್ ಕೆಪಾಸಿಟಿನೇ ಬೇರೆ, ಹಾಗೆ ನಿವೇದಿತಾ ಗೌಡ ಅವರ ಥಿಂಕಿಂಗ್ ಕೆಪಾಸಿಟಿನೇ ಬೇರೆ. ಅವರೊಂದು ಫೇರಿ ಟೈಲ್ ವರ್ಡಲ್ಲಿದ್ದಾರೆ, ನಾನೊಂದು ನಾರ್ಮಲ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ರೀತಿ ಇದ್ದೀನಿ. ಸೊ ಈ ರೀತಿ ಇದ್ದಾಗ ನಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಡಿವೋರ್ಸನ್ನು ಕೊಡ್ತಿದ್ದೀವಿ. ಅವ್ರ ಪಾಡಿಗೆ ಅವ್ರ ಲೈಫಲ್ಲಿ ಅವ್ರಿಗೆ ಹೇಗೆ ಬೇಕೋ ಅವ್ರು ಇದ್ಕೊಳ್ಳಿ, ನನ್ನ ಪಾಡಿಗೆ ನನ್ನ ಲೈಫಲ್ಲಿ ನಾನು ಹೇಗೆ ಬೇಕೋ ನಾನು ಇರ್ತೀನಿ ಅನ್ನುವಂತಹ ರೀಸನ್ಸನ್ನು ಕೊಟ್ಟು ಡಿವೋರ್ಸನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಡಿವೋರ್ಸನ್ನು ಅನೌನ್ಸ್ ಮಾಡಿದ ಆದಮೇಲೂ ಸಹ ಇವರೇ ಇಬ್ಬರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನು ತರ್ತಾರೆ.
ಎಸ್, ನಮ್ಮೆಲ್ಲರಿಗೂ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುವಂತಹ ಹೆಸರು ಸೃಜನ್ ಲೋಕೇಶ್ ಅವರು. ಸೃಜನ್ ಲೋಕೇಶ್ ಅವರು ಮತ್ತು ನಿವೇದಿತಾ ಗೌಡ ಅವರ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಇವರ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಆದಮೇಲೆ ಇವರಿಬ್ಬರ ಡಿವೋರ್ಸ್ ಆಯಿತು ಅನ್ನುವಂತಹ ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಬಟ್ ಆ ಸ್ಟೋರೀಸು ಜಾಸ್ತಿ ದಿವಸ ಏನು ಉಳಿಯಲ್ಲ. ಯಾಕೆ ಅಂತಂದರೆ ನಿವೇದಿತಾ ಗೌಡ ಅವರು ಜಸ್ಟ್ ಒಂದು ರಿಯಾಲಿಟಿ ಶೋಸ್ಗಳಲ್ಲಿ ಮಾತ್ರ ಸೃಜನ್ ಲೋಕೇಶ್ ಅವರ ಜೊತೆ ಇರ್ತಿದ್ರು. ಬಟ್ ಅದನ್ನು ಬಿಟ್ಟರೆ ಅವರು ವೈಯಕ್ತಿಕವಾಗಿ ಅಥವಾ ಪರ್ಸ್ನಲ್ ಆಗಿ ಅವರಿಬ್ಬರ ಫೋಟೋಸ್ಗಳಾಗಿರ್ಬೋದು ಅಥವಾ ಅವರು ಲೈಫನ್ನು ಲೀಡ್ ಮಾಡಿರೋದಾಗಿರ್ಬೋದು ಯಾವುದೂ ಸಹ ಇರಲಿಲ್ಲ. ಸೊ ಇದಕ್ಕೋಸ್ಕರ ಈ ವಿಚಾರ ತುಂಬ ಕ್ರೂಷಲ್ ಆಗಿ ಏನು ವೈರಲ್ ಆಗಿರಲಿಲ್ಲ. ಬಟ್ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಡಿವೋರ್ಸ್ ಅನೌನ್ಸ್ ಮಾಡಿದ್ದಂತೂ ಸತ್ಯ. ಆದರೆ ಡಿವೋರ್ಸ್ಗೆ ಸ್ಟ್ರಾಂಗ್ ರೀಸನನ್ನು ಇಬ್ಬರೂ ಸಹ ಕೊಟ್ಟಿರಲಿಲ್ಲ. ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂತಹ ಒಂದೇ ಒಂದು ವಿಚಾರನ ಇಟ್ಕೊಂಡು ಡಿವೋರ್ಸ್ ತಗೋತಿದ್ರು. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಆ್ಯಂಡ್ ಲೈಫ್ ಸ್ಟೈಲ್ ಬೇರೆ ಬೇರೆ ಇದೆ, ನಾನಿರೋ ರೀತಿಯೇ ಬೇರೆ, ಅವರಿರೋ ರೀತಿಯೇ ಬೇರೆ ಅನ್ನೋದು ಚಂದನ್ ಶೆಟ್ಟಿ ಅವ್ರಿಗೆ ಬಿಗ್ ಬಾಸಿಂದನೇ ಗೊತ್ತಿರುತ್ತೆ. ಬಟ್ ಇದೆಲ್ಲವೂ ಸಹ ಗೊತ್ತಿದ್ರೂ ಸಹ ಅವರು ಮದುವೆ ಆಗಿರ್ತಾರೆ. ಮದುವೆ ಆದಮೇಲೆ ಬಟ್ ಅದೇ ರೀಸನನ್ನು ಇಟ್ಕೊಂಡು ಡಿವೋರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಮಗೆ ನಂಬೋದಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಡಿವೋರ್ಸ್ ಆದ ಮೇಲೆ ನಿವೇದಿತಾ ಗೌಡ ಅವರು ತುಂಬ ಎಕ್ಸ್ಪೋಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಅಕೌಂಟ್ಸ್ಗಳನ್ನ ತೆಗೆದು ನೋಡಿದ್ರೆ ಇವರು ಆಗ್ತಿರುವಂತಹ ವೀಡಿಯೋಗಳಲ್ಲಿ ಇವ್ರ ಮೇಲೇ ಬಟ್ಟೆ ನಿಲ್ತಿಲ್ವೋ ಅಥವಾ ಬಟ್ಟೆ ಹಾಕೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಆಗ್ತಿಲ್ವೋ ಗೊತ್ತಾಗ್ತಿಲ್ಲ, ಆ ರೀತಿ ಎಕ್ಸ್ಪೋಸ್ ಮಾಡ್ತಿದ್ದಾರೆ. ಆ ಕಮೆಂಟ್ಸ್ಗಳನ್ನ ನೋಡ್ತಿದ್ರಂತೂ ಲೈಕ್ ಯಾರಾದರೂ ಆಗಿದ್ರೆ ಏನಾದರೂ ಮಾಡ್ಕೊಂಬಿಡ್ತಿದ್ರನೋ ಸ್ವಲ್ಪ ಮಾನ ಮರ್ಯಾದೆ ಇರೋರಾಗಿದ್ದರೆ. ಇವಮ್ಮ ಅಟ್ಲೀಸ್ಟ್ ಒಂದು ಕಮೆಂಟ್ ಸೆಕ್ಷನನ್ನು ಆಫ್ ಸಹ ಮಾಡೋದಿಲ್ಲ. ಯಾರು ಏನಾದರೂ ಹೇಳ್ಕೊಳ್ಳಿ, ನಾನು ಇರೋದು ಹೀಗೆ ಅನ್ನೋ ರೀತಿ ಬದುಕ್ತಿದ್ದಾರೆ. ಆ್ಯಂಡ್ ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದಕ್ಕೆ ಒಂದು ಕ್ಯಾಪ್ಷನನ್ನು ಸಹ ಕೊಟ್ಟಿದ್ದಾರೆ. ನಾನೀಗ ಬಾಯ್ ಫ್ರೆಂಡ್ನ ನಿರೀಕ್ಷೆಯಲ್ಲಿದ್ದೀನಿ ಅಂತ ನಿವೇದಿತಾ ಗೌಡ ಅವರು ಕ್ಯಾಪ್ಷನನ್ನು ಕೊಟ್ಕೊಂಡಿದ್ದಾರೆ. ಆ್ಯಂಡ್ ಆ ಕ್ಯಾಪ್ಷನಲ್ಲಿ ಬರುವಂತಹ ಬಾಯ್ ಫ್ರೆಂಡ್ ಹೇಗಿರಬೇಕು ಅನ್ನೋದನ್ನು ಸಹ ಇವರು ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ರೆ ನಿವೇದಿತಾ ಗೌಡ ಅವರ ಬಾಯ್ ಫ್ರೆಂಡ್ ಹೇಗಿರಬೇಕು ಅಂತ ಹೇಳೋದಾದರೆ, ಇವರಿಗೋಸ್ಕರ ಒಂದು ಸಾಮ್ರಾಜ್ಯ, ಇವರಿಗೋಸ್ಕರ ಒಂದು ಸಿಂಹಾಸನ, ಇವರಿಗೋಸ್ಕರ ಒಂದು ಕ್ರೌನ್ ಅಂದರೆ ಕಿರೀಟನ ಹೊತ್ತು ತರುವಂತಹ ಬಾಯ್ ಫ್ರೆಂಡ್ ನಿವೇದಿತಾಗೆ ಬೇಕಂತೆ. ಅಂತಹ ಒಂದು ಬಾಯ್ ಫ್ರೆಂಡ್ನ ನಿರೀಕ್ಷೆಯಲ್ಲಿ ನಿವೇದಿತಾ ಗೌಡ ಅವರು ಇದ್ದಾರಂತೆ. ಸೊ ಇಂತಹ ನಿರೀಕ್ಷೆಗಳನ್ನೆಲ್ಲ ಚಂದನ್ ಶೆಟ್ಟಿ ಅವರ ಕೈಯಲ್ಲಿ ಈಡೇರಿಸೋದಕ್ಕೆ ಆಗದೇ ಇರುವಂತಹ ಕಾರಣಕ್ಕೆ ನಿವೇದಿತಾ ಗೌಡ ಅವರು ಚಂದನ್ ಶೆಟ್ಟಿ ಅವ್ರಿಗೆ ಡಿವೋರ್ಸ್ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಜನರಲ್ಲೂ ಕಾಡ್ತಿದೆ. ಆ್ಯಂಡ್ ಆ ಪೋಸ್ಟ್ಗೆ ಬರ್ತಿರುವಂತಹ ಕಮೆಂಟ್ಸ್ಗಳನ್ನ ನೋಡ್ತಿದ್ರೆ, ಒಂದು ಹುಡುಗನ ಲೈಫ್ನ ಈಗಾಗಲೇ ಹಾಳು ಮಾಡಿದ್ದಾಯಿತು, ಮತ್ತೊಂದು ಹುಡುಗ ಬೇಕಾ ನಿನಗೆ ಅಂತ ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ. ಒಂದು ಮದುವೆ ಆಗಿರೋದಕ್ಕೆ ನಿನ್ನ ಅವತಾರನ ನೋಡೋಕ್ಕಾಗ್ತಿಲ್ಲ, ಇನ್ನೊಂದು ಮದುವೆ ಆದರೆ ನಿನ್ನ ಅವತಾರ ಇನ್ನೂ ಯಾವ್ಯಾವ ರೇಂಜ್ಗಿರುತ್ತೋ ಬೇಡ ತಾಯಿ ಅಂತ ಒಂದಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ. ಆ್ಯಂಡ್ ಮಾನ ಮರ್ಯಾದೆ ಅನ್ನೋದು ಏನಾದರೂ ಇದೆಯಾ ಇಲ್ವಾ ಅಂತ ಕೇಳಿಕೊಂಡು ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದಾರೆ. ಸೊ ಯಾರು ಏನೇ ಅಂದರೂ ನಾನು ಮಾತ್ರ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಲ್ಲ, ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಳಲ್ಲ ಅನ್ನೋ ರೀತಿ ನಿವೇದಿತಾ ಗೌಡ ಅವರು ಬದುಕ್ತಿದ್ದಾರೆ. ಪಾಪ ನಮ್ಮ ಚಂದನ್ ಶೆಟ್ಟಿ ಅವರು ಮದುವೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಂಡೆ, ಅದೆಲ್ಲ ವೇಸ್ಟ್ ಆಯಿತು ಅಂತ ಒಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊತಿದ್ದಾರೆ. ಆದರೆ ನಮ್ಮ ನಿವೇದಿತಾ ಗೌಡ ಅವ್ರು ಮಾತ್ರ ಒಂದು ಮದುವೆ ಆಗಿರೋದನ್ನು ಮರೆತು, ಅವ್ರ ಜೊತೆ ಡಿವೋರ್ಸ್ ಆಗಿರೋದನ್ನು ಮರೆತು ಈಗ ಮತ್ತೊಂದು ಮದುವೆ ಆಗೋದಕ್ಕೆ ಒಂದು ಬಾಯ್ ಫ್ರೆಂಡ್ನ ನಿರೀಕ್ಷೆಯಲ್ಲಿದ್ದಾರೆ. ಸೊ ಯಾರ್ಯಾರೆಲ್ಲ ನಿವೇದಿತಾ ಗೌಡ ಅವ್ರನ್ನ ಮದುವೆ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಾ, ಅವ್ರನ್ನ ಒಂದು ರಾಣಿ ಥರ ಟ್ರೀಟ್ ಮಾಡೋದಕ್ಕೆ, ಅವ್ರಿಗೆ ಒಂದು ಸಾಮ್ರಾಜ್ಯವನ್ನು ಕಟ್ಕೊಟ್ಟು ಒಂದು ಸಿಂಹಾಸನವನ್ನು ಇಟ್ಟು ಅದರ ಮೇಲೆ ಅವ್ರನ್ನ ಕೂರಿಸಿ ನಂತರ ಅವ್ರಿಗೆ ಕಿರೀಟವನ್ನು ಇಟ್ಟು ನೋಡ್ಕೊಳ್ಳುವಂತಹ ಹುಡುಗ ಯಾರಾದರೂ ಇದ್ದರೆ, ಅವರ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ನಾನು ಫುಲ್ಫಿಲ್ ಮಾಡ್ತೀನಿ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ನೀವು ನಿವೇದಿತಾ ಗೌಡ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಲೈಕ್ ನಾನು ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ, ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವನ್ನು ಸಹ ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿ ನೀವು ಅವ್ರನ್ನ ಮದುವೆ ಆಗೋದಕ್ಕೆ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಸಹ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.